ಹಾಯ್, ದಿಸ್ ಇಸ್ ರೇಷ್ಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಮತ್ತೊಂದು ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನು ಬೆಳಗ್ಗೆ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ, ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಜಸ್ಟ್ ವೋಕಪ್ ಆಗಿ ಹಂಗೆ ಶುರು ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಇವತ್ತು ಅರಿಶಿನ ಶಾಸ್ತ್ರ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ಬಿಟ್ಟು, ಸೊ ನಾನು ಇನ್ನು ರೆಡಿ ಆಗಬೇಕು. ನನ್ನ ಔಟ್ಫಿಟ್ ಎಲ್ಲ ಯಾವ ಥರ ಇರುತ್ತೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಇಲ್ಲಿ ನಮ್ಮಮ್ಮ ಇಲ್ಲಿ ಬ್ಯುಸಿ ಮ್ಯಾಮ್. ಹಾಯ್. ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಇದೇನಿದು ಸಾಂಬಾರ? ಇದು ಸಾಂಬಾರು, ಇದು ಪಾಯಸ, ಅದು ಅನ್ನ, ಇಲ್ಲಿ ಚಿತ್ರಾನ್ನ ಗೊಜ್ಜು, ತಿಂಡಿ ಎಲ್ಲ ಬೇಗ ಬೇಗ ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ವೆಯ್ಟಿಂಗ್ ಅಲ್ಲ ಅಮ್ಮ? ಹೇಗಿದೆ ಅಮ್ಮ? ಕಷ್ಟಪಡ್ಬೇಕಲ್ಲಪ್ಪ, ಕೆಲಸ ಜಾಸ್ತಿ. ನಮಗೂ ಹೊಸದು ಅನುಭವ, ಏನು ಗೊತ್ತಾಗಿಲ್ಲ. ಹೆಂಗೋ ನಮ್ಗೆ ಗೊತ್ತಾದಂಗೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮದುವೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ತುಂಬ ವರ್ಷಗಳ ಆದಮೇಲೆ ಇದು ಫಸ್ಟ್ ಮದುವೆ ನಮ್ಮ ಮನೆಯಲ್ಲಿ. ಸೊ ನನ್ನದೇ ಫಸ್ಟು. ಸೊ ಹಾಗಾಗಿ ಏನೇನು ಮಾಡಬೇಕು, ಏನೇನು ಮಾಡ್ತಾರೆ ಅದೆಲ್ಲ ಏನೂ ಗೊತ್ತಿಲ್ಲ. ಸೊ ಎಲ್ಲರ ಹತ್ರನೂ ಕೇಳಿ, ಮತ್ತು ನಮಗೆ ಹೇಗೆ ಬರುತ್ತೆ, ಅಮ್ಮಗೆ ಹೇಗೆ ಗೊತ್ತು, ಸೊ ಆ ಥರ ಮಾಡ್ತಾಯಿರೋದು. ಸೊ ಇಲ್ಲೂ ಇದು ಫಸ್ಟ್ ಮದುವೆ. ಅವ್ರ ಮನೆಯಲ್ಲೂ ಕೂಡ ಇದು ಫಸ್ಟು, ಅವ್ರಿಗೂ ಕೂಡ ಏನೂ ಗೊತ್ತಿಲ್ಲ. ಸೊ ಏನೇನು ಮಾಡಬೇಕು ಅಂತ ಅವ್ರನ್ನೂ ಕೇಳಿ ಕೇಳಿ ಮಾಡ್ತಿರೋದು. ಆದರೂ ಹುಡುಗನ ಮನೆಯವ್ರಿಗೆ ತುಂಬ ಕೆಲಸ ಇಲ್ಲ ಗೈಸ್, ಸುಮ್ಮನೆ ಬರ್ತಾರೆ ಮದುವೆ ಮನೆಗೆ, ಎಲ್ಲ ಅರೇಂಜ್ ಮಾಡಿರ್ತೀವಿ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮದುವೆ ಮಾಡ್ಕೊಂಡು ಅಷ್ಟೇ. ಎಲ್ಲ ಮಾಡಬೇಕಾಗಿರೋದು ಹೆಣ್ಣದ ಮನೆಯವರು ಅಲ್ವಾ? ಅಲ್ವಾ ಅಮ್ಮ? ಎಲ್ಲ ಹೆಣ್ಣನ ಮನೆಯವ್ರದ್ದೇ ಇದು. ಹಾಂ, ಯಾಕಂಗೆ? ಕೆಲಸ ಜಾಸ್ತಿ ನಮ್ಮದು. ಯಾವುದೊಂದು ನಾವೇ ಈಗ ಇದು ಮಾಡಬೇಕು. ಅವರ ಕೈ ಬಿಟ್ಟು ಬರ್ತಾರೆ ಎಲ್ಲ ರೆಡಿ ಆಗಿರುತ್ತೆ, ಬರ್ತಾರೆ, ಮದುವೆ ಮಾಡ್ಕೊತಾರೆ, ಹುಡುಗಿಲೂ ಕರ್ಕೊಂಡು ಜೊತೆಗೆ ಹೋಗ್ತಾರೆ. ಇಲ್ಲಿ ನೋಡಿ, ಆಲ್ರೆಡಿ ಚಪ್ರ ಎಲ್ಲ ಹಾಕಾಯಿತು. ಸೊ ಇಲ್ಲಿ ನನ್ನ ದೊಡ್ಡಮ್ಮ ರಂಗೋಲಿ ಬಿಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅಮ್ಮ ಏನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ಅಮ್ಮ ಚೆನ್ನಾಗಿದೆ, ದೊಡ್ಡದಾಗಿದೆ. ಸೊ ಇದಾಗಿತ್ತು ನನ್ನ ಔಟ್ಫಿಟ್. ಅದು ಬಂದು ಅಮ್ಮ ಅದು ಸ್ಯಾರಿಯಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಸೊ ಇದೇ ಥರ ಔಟ್ಫಿಟ್ ಬೇಕು, ಎಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳಿಬಿಟ್ಟು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಹಾಗೆ ಡೆಕೋರೇಷನ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲೋ ಹಾಗೆ ಗ್ರೀನ್ ಕಾಂಬಿನೇಷನಲ್ಲಿ ಬೇಕು ಅಂತ ನಾನು ಅವ್ರನ್ನ ಕೇಳಿದ್ದೆ. ಸೊ ನಾನು ಯಾವ ಥರ ಕೇಳಿದ್ದೆ ಹಾಗೇ ಮಾಡಿಕೊಟ್ಟಿದ್ರು ಡೆಕೋರೇಷನ್ನು. ಸೊ ನಮ್ಮ ಡೆಕೋರೇಷನ್ ಬಂದು ವೆಡ್ಡಿಂಗ್ ಹಾಲಲ್ಲಿ ಮತ್ತು ಮನೆಯಲ್ಲಿ ಹಳದಿ ಮತ್ತು ವೆಡ್ಡಿಂಗ್ ಎರಡೂ ಸೇರಿಸಿ ಒಬ್ರಿಗೇನೆ ಕೊಟ್ಟಿದ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲೂ ಕೂಡ ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟು. ಸೊ ಅದು ಕ್ರಿಯೇಟ್ ಆದಾಗಲೇ ಅದು ಒಂಥರ ಫೀಲ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ಟಾರ್ಟಿಂಗ್ ಪ್ರೋಸೆಸ್ಸಿಂದನೂ ಎಂಡ್ ತನಕನೂ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಒಂದು ಕಡೆ ಭಯ, ಅಳು ಎಲ್ಲನೂ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಟ್ ನಾನಂತೂ ಡಿಸೈಡ್ ಆಗಿದ್ದೆ ಅಳಬಾರ್ದು ಅಂತ. ಸೊ ಲಾಸ್ಟ್ ಮೊಮೆಂಟಲ್ಲಿ ಮಾತ್ರ ಅಳಬೇಕು ಅಂತ ಫಿಕ್ಸ್ ಆಗಿದ್ದಿದ್ದು. ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ಎಲ್ಲೂ ಕೂಡ ನನ್ನ ಹತ್ತಿಲ್ಲ. ಬಟ್ ಅಂದರೆ ಎಲ್ಲ ಪ್ರೋಸೆಸ್ನೂ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಥರ ನಾನು ಮೈಂಡ್ ಫಿಕ್ಸ್ ಮಾಡಿಕೊಂಡು ಫುಲ್ ಪ್ರೋಸೆಸ್ ಎಂಜಾಯ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಸೊ ಇಲ್ಲಿ ಹಳದಿ ಶಾಸ್ತ್ರ ಮಾಡ್ತಾಯಿದ್ದಾರೆ ನನಗೆ. ಹಳದಿ ಎಲ್ಲ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ, ಸೊ ರಿಲೇಟಿವ್ಸ್ ಎಲ್ಲ ಒಬ್ವಿಯಸ್ಲಿ ಬಂದಿರ್ತಾರಲ್ವ, ಸೊ ಅವರೆಲ್ಲ ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ರು. ಮತ್ತು ಪಕ್ಕದಲ್ಲಿ ಅದು ಒಳ್ಕಲ್ಲು, ಒನಕೆ ಅದೆಲ್ಲ ಇಟ್ಟಿದ್ರು, ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಪಕ್ಕದಲ್ಲಿ ಒಂದು ಗುಂಡ್ಕಲ್ಲು ಕೂಡ ಇಟ್ಟಿರ್ತಾರೆ, ಅದು ನನ್ನ ಮಗು ಅಂತ ಹೇಳಿಬಿಟ್ಟು. ಸೊ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಸೊ ಪ್ರೊಸೆಸಿಂಗ್ ತುಂಬಾ ಚೆನ್ನಾಗಿತ್ತು, ನೋಡಿ ಎಂಜಾಯ್ ಮಾಡಿ.
ಟೈಮಲ್ಲಿ ಅರಶಿನ ಶಾಸ್ತ್ರ ಆದಮೇಲೆ ಹೆಣ್ಮಕ್ಳಿಗೆ ಒಂಥರ ಕಳೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಕಳೆ ಬಂದಿತ್ತು, ಎಲ್ಲರೂ ಹೇಳ್ತಾ ಇದ್ರು. ಸೊ ಬ್ಯಾಕ್‌ಗ್ರೌಂಡಲ್ಲಿ ಸಾಂಗ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗೆ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನಿಗೆ ವಿಡಿಯೋ ಮಾಡಕ್ಕೆ ಹೊರಟಿದ್ದೆ. ಸೊ ಹಾಗಾಗಿ ಈ ಥರ ಮಾಡಿದ್ದಾನೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಸೊ ಅದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ದಾನೆ ಆ ಕಡೆ ಈ ಕಡೆ. ಸೊ ಅದನ್ನೆಲ್ಲ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಫಸ್ಟ್ ಮಾಡಿದ್ದು ನಮ್ಮ ಅತ್ತೆ, ಅದಾದಮೇಲೆ ಇವರು ನಮ್ಮ ದೊಡ್ಡಮ್ಮ. ಬಟ್ ಆದರೆ ನಾವು ಇವ್ರನ್ನ ಅಮ್ಮ ಅಂತಲೇ ಕರಿತೀವಿ. ಅದಾದಮೇಲೆ ನನ್ನ ರಿಲೇಟಿವ್ಸ್ ಎಲ್ಲರೂ ಬಂದು ಶಾಸ್ತ್ರ ಮಾಡ್ತಾಯಿದ್ರು. ಹಾಗೆ ನೆಕ್ಸ್ಟ್ ನೀವು ನೋಡ್ತೀರ, ನಮ್ಮ ಅವ್ವ ಬಂದುಬಿಟ್ಟು ಶಾಸ್ತ್ರ ಮಾಡಿ ದೃಷ್ಟಿ ತೆಗಿತಾ ಇದ್ದಿದ್ದು. ಹಿಯರ್ ಕಮ್ಸ್ ನಮ್ಮಮ್ಮ. ಸೊ ಅವರು ಮಾಡಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಪಾಪ ಅವರಿಗೆ ಆ್ಯಕ್ಚುಲಿ ಬೇಜಾರಾಗ್ತಾಯಿತ್ತು. ನಾನು ಎಲ್ಲಿ ಬೇಜಾರು ಮಾಡ್ಕೊತೀನೋ ಅಳ್ತೀನೋ ಅಂತ ಹೇಳ್ಬಿಟ್ಟು ಅವರು ಕೂಡ ನನ್ನ ಮುಂದೆ ತೋರಿಸ್ಕೊತಾ ಇರಲಿಲ್ಲ. ಅಮ್ಮ ಬಂದು ಮಾಡಿದಾಗ ಏನೋ ಒಂಥರ ಖುಷಿ ಅನಿಸ್ತಾಯಿತ್ತು. ಒಂಥರ ತುಂಬಾ ಚೆನ್ನಾಗಿತ್ತು ಫೀಲು. ಬಟ್ ಅಂದರೆ ಈ ಮನೆ ಬಿಟ್ಟು ಆ ಮನೆಗೆ ಹೋಗ್ತೀನಿ ಅನ್ನೋ ಫೀಲ್ ಒಳಗಡೆ ಆ ಮೂಮೆಂಟಲ್ಲಿ ನನಗೆ ಅನ್ನಿಸ್ತು. ಬಟ್ ಅಂದ್ರೂ ತೋರಿಸ್ಕೊಬಾರ್ದು ಅಂತ ಹೇಳಿಬಿಟ್ಟು ನಾನು ಖುಷಿಯಾಗಿದ್ದೆ. ಬೇಜಾರು ಮಾಡಬಾರ್ದು, ಅವ್ರಿಗೂ ಕೂಡ ಬೇಜಾರಾಗಬಾರ್ದು, ನನಗೂ ಕೂಡ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಎಷ್ಟೇ ನೋವಾದ್ರೂ ಅದು ಒಳಗೇ ಇರಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊತಾ ಇರಲಿಲ್ಲ. ಬಟ್ ಅಮ್ಮ ಮಾಡಬೇಕಾದ್ರೆ ಸ್ವಲ್ಪ ಎಮೋಷ್ನಲ್ ಆದೆ. ಬಟ್ ಅಂದ್ರೂ ನಾನು ಕಂಟ್ರೋಲ್ ಮಾಡಿಕೊಂಡಿದ್ದೆ. ನಮ್ಮನೇಲಿ ಮುದ್ದು ಸ್ವಲ್ಪ ನನಗೆ ಜಾಸ್ತಿ. ಯಾಕಂದರೆ ನಾನೊಬ್ಬಳೇ ಮಗಳು. ಅಂದರೆ ನಮ್ಮವ್ವಗೆ 5 ಜನ ಮಕ್ಕಳು. ನಮ್ಮಪ್ಪ, ದೊಡ್ಡಪ್ಪ ಎಲ್ಲ ಅಂದರೆ ಅವ್ರು 5 ಜನ ಅಣ್ಣ ತಮ್ಮಂದಿರು. ಸೊ ಅವ್ರು 5 ಜನ ಅಣ್ಣ ತಮ್ಮಂದಿರಿಗೂ ನಾನೊಬ್ಬಳೇ ಮಗಳಿರೋದು. ಸೊ ಹಾಗಾಗಿ ಸ್ವಲ್ಪ ಮುದ್ದು ಜಾಸ್ತಿ, ಪ್ರೀತಿ ಎಲ್ಲನೂ ಜಾಸ್ತಿ. ಸೊ ನನ್ನ ಮದುವೆ ಅಂತ ಬಂದಾಗ ಎಲ್ಲರಿಗೂ ಖುಷಿ ಮನೇಲಿ. ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಒಬ್ಬಳೇ ಮಗಳು ಅಂತ ಅಂದಾಗ ಎಲ್ಲರ ಅಟೆನ್ಷನ್ ನನ್ನ ಮೇಲೆ ಇರುತ್ತೆ. ಕೇರಿಂಗ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಅದೇ ಫೀಲಲ್ಲಿ ನಾನು ಕೂಡ ತೇಲಾಡ್ತಾ ಇದ್ದೆ. ಒಂದು ಪಾಯಿಂಟಲ್ಲಿ ಉಸಿರು ಕಟ್ದಂಗೆ ಆಗೋಯಿತು. ಯಾಕೆಂದರೆ ತಣ್ಣೀರು ತುಂಬಿಸಿ ಇಟ್ಬಿಟ್ಟಿದ್ರು ಬಿಂದಿಗೆಯಲ್ಲಿ. ಸೊ ಅದಾದಮೇಲೆ ಹೋಗಿ ಬಿಸಿನೀರನ್ನ ಇಟ್ಕೊಂಡು ಬಂದರು. ಸೊ ಅವರು ಫಸ್ಟ್ ಮೇಲಿಂದ ಒಯ್ತಾ ಇರ್ತಾರಲ್ವ, ಅದು ಒಂದೇ ಸಮ ಹಾಕಬೇಕಾದ್ರೆ ನನಗೆ ಮೊದಲೇ ಶೀತ ಪ್ರಾಬ್ಲಮ್ ಇದೆ, ಕೋಲ್ಡ್ ಆಗಿಬಿಡುತ್ತೆ ಬೇಗ. ಸೊ ಉಸಿರು ಕಟ್ದಂಗೆ ಆಗಿಬಿಡ್ತು. ಅದಾದಮೇಲೆ ನಮ್ಮಪ್ಪ ಬಂದು ಹೆದ್ರುಕೊಂಬೇಡ, ಏನಾಗಲ್ಲ ಅಂತ ಹೇಳ್ತಾಯಿದ್ರು. ಆ ಮೂಮೆಂಟ್ ಚೆನ್ನಾಗಿತ್ತು ಒಂಥರ. ಈಗ ನೆನೆಸ್ಕೊಂಡ್ರು ಕೂಡ ಆ ಮೂಮೆಂಟ್ ಹಾಗೆ ಕಣ್ಮುಂದೆನೇ ಬಂದಾಗಿದೆ. ಇದಾದಮೇಲೆ ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡಿ ಸ್ಯಾರಿ ಹಾಕಿಬಿಟ್ಟು ನೆಕ್ಸ್ಟ್ ಹೊಸ್ಲು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತಾರೆ. ಅದಕ್ಕೂ ಮುಂಚೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತೆ. ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ ಆ ಶಾಸ್ತ್ರ ಮಾಡಿಬಿಟ್ಟು ಅದಾದಮೇಲೆ ಆಚೆ ಕರ್ಕೊಂಡು ಹೋಗಿ ಚಪ್ಪರ ಹಾಕಿರ್ತೀವಲ್ವ, ಸೊ ಅದಕ್ಕೆ ಪೂಜೆ ಮಾಡಿಸ್ತಾರೆ.
ಈ ಶಾಸ್ತ್ರ ಮಾಡ್ಬೇಕಾದ್ರಂತೂ ಫುಲ್ ಕಾಮಿಡಿ ಆಗಿತ್ತು. ಅಲ್ಲಿ ಸಹ ಎಲ್ಲರೂ ನಗ್ತಾಯಿದ್ರು ಅದನ್ನ ಮಾಡೋಕ್ಕೆ. ಅದು ಅಕ್ಕಿನ 2 ಕೈಯಲ್ಲೂ ಈ ಥರ ಇಟ್ಕೊಂಡು 3 ಥರ ಮಾಡಬೇಕಾಗಿರುತ್ತೆ. ಸೊ ಆ ಥರ ಮಾಡಬೇಕು. ಅವರಿಗೋಸ್ಕರ ನಾನೇ ಬೊಗ್ತಾ ಇದ್ದೆ, ಸರಿ ಆಯಿತು ಮಾಡಿ ಮಾಡಿ ಅಂತ ಹೇಳಿಬಿಟ್ಟು. ಅದಂತೂ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಈಗಲೂ ನೆನೆಸ್ಕೊಂಡ್ರು ನಗು ಬರುತ್ತೆ ನನಗೆ. ಮತ್ತು ಅವರಿಗೆ ನಾನೇ ಹೇಳ್ಕೊಡ್ತಾ ಇದ್ದೀನಿ, ಹಿಂಗೆ ಮಾಡಬೇಕು, ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಾದಮೇಲೆ ಕ್ಯಾಮ್ರಾಮ್ಯಾನು ಅವರು ಕೂಡ ಹೇಳ್ಕೊಡ್ತಾಯಿದ್ರು. ಅವರು ಕೂಡ ತುಂಬ ಮದುವೆಗಳೆಲ್ಲ ಹೋಗಿ ಕ್ಯಾಮ್ರಾ ವರ್ಕ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಕೂಡ ಹೇಳ್ಕೊಡ್ತಾಯಿದ್ರು, ನಾನು ಕೂಡ ಹೇಳ್ಕೊಡ್ತಾ ಇದ್ದೆ. ಅದ್ರ ಮೇಲೆ ದಾನಿ ಅವಳು ಪೂಜೆ ಮಾಡ್ತೀವಿ ಬಿಡಿ. ಈಶಾನ್ಯ ಮೂಲೆ ತಿರ್ಕೊಂಡು ತಗೋ ಅರ್ಶನ ಕುಂಕುಮ ಮೂರ್ತವು ಅಣ್ಣ ಸ್ವಲ್ಪ ಈ ಕಡೆ ಆಯ್ತು, ಹಿಂದೆ ಹಿಂದೆ ಹೇಳ್ಕೊಟ್ಬಿಡಿ. ಆಯ್ತು ಆಯ್ತು ಹೇಳ್ತೀನಿ. ಆ ಕಡೆಯಿಂದ ಹೇಳ್ಕೊಟ್ಬಿಡಿ. ಇಲ್ಲಿಂದ 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 ಹಾಕು. ಮಧ್ಯೆ ಒಂದು ಮೇಲೆ ಹಾಂ ಸಾಕು. ಅರ್ಶನ ತಗೋ ಹಂಗೆ ಮಾಡಿ ಮಾಡಿ ಹಾಕಿಸ್ತೀನಿ. ಹಾಕಬಕ್ಕೆ ಅದನ್ನು ನೀನು ಹಾಕೋ ನೀನು ಫಸ್ಟ್ ನೀನು ಮಾಡೋ. ನಾನು ಮಾಡ್ತೀನಿ. ಹಾಂ ಒಂದಿಲ್ಲ ಹಣ್ಣೇನು ಬಿಡಬೇಡ. ಫಸ್ಟ್ ಅವ್ರಿಗೆ ಗಲ್ಲ ಕಡೆ ಇಸ್ಕೊಂಡು ಅದು ಎಲೆ ಮುಗಿ ಗಲ್ಲ ಕಡೆ ಕುಡಿ ಬರ್ಕಲ್ವಾ ಮಾಡೋದು. ಫಸ್ಟ್ ನೀವು ಪೂಜೆ ಮಾಡುವ. ನಾನು ಮುಂದಕ್ಕೆ ಯಾವ ಇದರಲ್ಲೂ ನೀರು ಸಿಕ್ಕಲ್ಲ. ಆಯ್ತಾ? ಈಗ ನೀವು 5 ಜನ ಬನ್ನಿ. ನೀವು 5 ಜನ ಬನ್ನಿ. ಕಟ್ಟಾಗಿದೆ. ಪೂಜೆ ಮಾಡ. ಬನ್ನಿ. 5 ಜನ ಹಿಡ್ಕೊಂಡು ಇಲ್ಲ 5 ಬರಬೇಕು. ಇಲ್ಲ ಬಿಡು, ಇದು ಆಯ್ತು ಕೊಡು. ಇದನ್ನ ಒಬ್ರು ಕೈ ಇಟ್ಕೊಳ್ಳಿ, 3 ಜನ ಇಟ್ಕೊಳ್ಳಿ. ಇದ್ರ ಮೇಲಿಂದ ಬಿಡಿ. 3 ಜನ ಬನ್ನಿ ಮುಂದೆ ಹಾಕಿ 3 ಸರಿ ಕಟ್ ಮಾಡಿ ಹಾಕಿ. ಊರ್ಬಿಡಿ ಹಾಕಿ ಸಾಕ್ಬಿಡಿ. ಕೆಳಗಡೆ ಬಿಡಿ. ನಮಸ್ಕಾರ ಮಾಡ್ಕೊಳ್ಳಿ. ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಎಲ್ಲರ ಜೊತೆನೂ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ. ಎಲ್ಲರೂ ಫೋಟೋಗೆ ಬಂದು ನಿಂತ್ಕೊತಾ ಇದ್ರು. ಅದಾದಮೇಲೆ ಎಲ್ಲರೂ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೋದರು. ಅರಿಶಿನ ಶಾಸ್ತ್ರ ಮುಗ್ದಿದ ತಕ್ಷಣ ನಾವು ಬೇಗ ಬೇಗ ರೆಡಿ ಆಗಬೇಕಿತ್ತು. ನೆಕ್ಸ್ಟು ಮೆಹಂದಿ ಶಾಸ್ತ್ರ ಇತ್ತು. ಎರಡೂ ಒಂದೇ ದಿನ ಇಟ್ಕೊಂಡಿದ್ದಿತ್ತು. ಸೊ ಹಾಗಾಗಿ ಮೆಹಂದಿ ಬಗ್ಗೆ ಹೇಳಬೇಕಂದ್ರೆ ನನಗಂತೂ ವೆರಿ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಹೆಂಗೆ ಬೇಕು ಅಂತ ಹೇಳಿದ್ದೆ ಹಾಗೆ ಮಾಡಿಕೊಟ್ಟಿದ್ರು. ಸೊ ಅವ್ರ ಹೆಸರು ಸಂಧ್ಯಾ ಅಂತ, ಮೈಸೂರವರು. ಬೇಕಾದರೆ ನಾನು ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಎಂಗೇಜ್ಮೆಂಟಿಗೆ ಹೋಲಿಸ್ಕೊಂಡ್ರೆ ನನ್ನ ವೆಡ್ಡಿಂಗ್ ಮೆಹಂದಿ ಅಂತೂ ನನಗೆ ಸಿಕ್ಕಾಬಟ್ಟೆ ಅಂದರೆ ತುಂಬ ಖುಷಿ ಕೊಟ್ಟು. ಕಲರ್ ಕೂಡ ಅಷ್ಟೇ, ಹಾಗೆ ಡಿಸೈನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟು ನಮ್ಮ ಬ್ರೈಡ್ ಟು ಬಿ ಫಂಕ್ಷನ್ ವೀಡಿಯೋ. ಸೊ ನಾನು ಎಲ್ಲಾದ್ರೂ ಒಂದೇ ವೀಡಿಯೋದಲ್ಲಿ ಹಾಕಿಬಿಡ್ತಾ ಇದ್ದೀನಿ. ಸೊ ಲೆಂತಿ ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಮದುವೆದು ಬೇರೆ ವೀಡಿಯೋ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೆ, ಅವರೇ ಡ್ಯಾನ್ಸ್ ಮಾಡಲ್ಲ ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಹಾಗೂ ಕೊನೆಗೂ ಸ್ಟೆಪ್ ಮಾಡಿ ಡ್ಯಾನ್ಸ್ ಆಡಿಸ್ದೆ ಅವ್ರ ಕೈಲಿ. ಸೊ ಇದು ಬಂದು ನಮ್ಮ ಅಣ್ಣ ಮತ್ತು ಅವ್ರ ಟೀಮ್ ಆರ್ಗನೈಸ್ ಮಾಡಿದಂಥ ಇದು. ಹಾಗೆ ಏಮು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಬ್ರೈಡ್ ಟು ಬಿಗೆ ಆ್ಯಂಡ್ ಅದು ಬ್ಯಾಚುಲರ್ ಪಾರ್ಟಿನೂ ಹೌದು, ಬ್ರೈಡ್ ಟು ಬಿನೂ ಹೌದು. ಸೊ ಎರಡನ್ನೂ ಸೇರಿಸಿ ಒಟ್ಟಿಗೆ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಒಂಥರ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲಾದ್ರೂ ಚೆನ್ನಾಗಿತ್ತು ಒಂಥರ.